ಬಾರದೂರಿಗೆ ಹೊರಟಂತಹ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ನೆನೆದು ಸಾಕಷ್ಟು ಜನ ರಾಜಕೀಯ ಹಿರಿಯ ನಾಯಕರೆಲ್ಲರೂ ಕೂಡ ಮಾತಾಡ್ತಾ ಇದ್ರು. ಅಜಾತ ಶತ್ರುವ ರೀತಿಯಲ್ಲಿ ಇದ್ದಂತಹ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೂ ಕೂಡ, ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದರೂ ಕೂಡ, ಬೇರೆ ಪಕ್ಷದಲ್ಲೂ ಕೂಡ ಒಳ್ಳೆ ಸ್ನೇಹಿತರನ್ನು ಹೊಂದಿದ್ದಂಥವ್ರು. ಅದರಲ್ಲೂ ತಮ್ಮ ಸಮುದಾಯ ಅಂಥೇಳಿ ಬಂದಾಗ ಅದರ ಕಾರ್ಯಕ್ರಮಗಳು ಯಾವುದೇ ಪಕ್ಷದವರು ಮಾಡಿದರೂ ಕೂಡ ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಇರ್ತಾಯಿದ್ರು. ಯಾವಾಗಲೂ ಕೂಡ ಜನಾನುರಾಗಿಯೇ ಕೆಲಸ ಮಾಡಿದಂತಹ ಶಾಮನೂರು ಶಿವಶಂಕರಪ್ಪ. ಸೊ ಹಾಗಾಗಿಯೇ ಇವತ್ತು ದಾವಣಗೆರೆ ಭಾಗದಲ್ಲಿ ಅವರನ್ನು ಧಣಿ ಅಥವಾ ಅಪ್ಪಾಜಿ ಅಂತಲೇ ಸಂಬೋಧಿಸ್ತಾ ಇರುವಂಥ ಜನ ಅವರನ್ನು ಕಳೆದುಕೊಂಡು ಈಗ ಸಹಜವಾಗಿ ಈಗ ವೀರಶೈವ ಸಮುದಾಯ ಬಡವಾಗಿದೆ, ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ತುಂಬಲಾರದ ನಷ್ಟ ಅನ್ನುವಂಥದ್ದನ್ನು ನಾಯಕರುಗಳು ಹೇಳ್ತಾ ಇದ್ರು. ಪಕ್ಷದಲ್ಲೂ ಕೂಡ ಅವರು ಟ್ರೆಷರರ್ ಆಗಿ ಅಂದರೆ ಖಜಾಂಚಿಯಾಗಿ ಸಾಕಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. ಇನ್ಫ್ಯಾಕ್ಟ್ 1994ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಗೆ ಅವರು ಆಯ್ಕೆಯಾದರು ಶಾಸಕರಾಗಿ. ಅದಾದ ನಂತರ ಅವರು ಮೊದಲ ಬಾರಿಗೆ ಸಚಿವರಾಗಿದ್ದೇನೆ ಅವರಿಗೆ 81 ವರ್ಷ ವಯಸ್ಸಾದಂಥ ಸಂದರ್ಭದಲ್ಲಿ, ಅದು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ತೋಟಗಾರಿಕಾ ಸಚಿವರಾಗಿ ಅವರು ಸೇವೆಯನ್ನು ಸಲ್ಲಿಸಿದ್ರು. ಅದಾದ ನಂತರ ಈಗಲೂ ಕೂಡ ಅವರು ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಇನ್ನು ಅವರ ಪುತ್ರ, 3 ಜನ ಪುತ್ರರು, 4 ಜನ ಪುತ್ರಿಯರು, 7 ಜನ ಮಕ್ಕಳು ಶಾಮನೂರು ಶಿವಶಂಕರಪ್ಪ ಅವರಿಗೆ, ಶಾಮನೂರು ಶಿವಶಂಕರಪ್ಪ ಮತ್ತು ಪಾರ್ವತಮ್ಮ ದಂಪತಿಗೆ. ಅದರಲ್ಲಿ SS ಮಲ್ಲಿಕಾರ್ಜುನ್ ಅವರು ಈಗ ಸದ್ಯಕ್ಕೆ ಮಿನಿಸ್ಟ್ರು ಆಗಿದ್ದಾರೆ, ಶಾಸಕರು, ಮಿನಿಸ್ಟ್ರು. ಜೊತೆಗೆ ಅವರ ಸೊಸೆ ಅಂದರೆ SS ಮಲ್ಲಿಕಾರ್ಜುನ್ ಅವರ ಪತ್ನಿ ಅವರು ಕೂಡ, ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಸಂಸದರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಹಾಲಿ ಶಾಸಕರಾಗಿದ್ದಂಥವರು ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ದಕ್ಷಿಣದಿಂದ ಸತತ 4 ಬಾರಿ ಶಾಸಕರಾಗಿ ಆಯ್ಕೆಯಾದರು. ಅದಾದ ನಂತರ ಮತ್ತೆ ಡಿಫೇಟ್, ಅದಾದಮೇಲೆ ಮತ್ತೆ 2 ಸಾರಿ ಅವರು ಶಾಸಕರಾಗಿ ಆಯ್ಕೆಯಾದರು. ಒಟ್ಟು 6 ಬಾರಿ ಶಾಸಕರು, ಜೊತೆಗೆ 1 ಬಾರಿ ಸಂಸದರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂಥವರು ಶಾಮನೂರು ಶಿವಶಂಕರಪ್ಪ ಅವರು. ಹೀಗೆ 94 ವರ್ಷಗಳ ಸುದೀರ್ಘ ಜೀವನದ ಪಯಣವನ್ನು ಮುಗಿಸಿ ಈಗ ಶಾಮನೂರು ಶಿವಶಂಕರಪ್ಪ ಅವರು ಇಹಲೋಕ ತ್ಯಜಿಸಿ ಹೋಗಿದ್ದಾರೆ. ಸಾಕಷ್ಟು ಜನ ಅಲ್ಲಿ ಅವರ ನಿವಾಸದತ್ತನೂ ಕೂಡ ಬಂದಿದ್ದರು. ಅಲ್ಲಿದ್ದಂತಹ ಸಾರ್ವಜನಿಕರು ಮಾತನಾಡಿದ್ರು. ಆಗಲಿದ್ದ ನಾಯಕನಿಗೆ ಅಷ್ಟು ತರ್ಪಣವನ್ನು ನೀಡಿದ್ದಾರೆ. ಸುಮಾರು ಜನ ಕಣ್ಣೀರು ಹಾಕಿದ್ದಾರೆ. ಬನ್ನಿ ಜನ ಏನು ಹೇಳ್ತಾರೆ ಕೇಳೋಣ. ಅವ್ರ ಆಶ್ರಯದಲ್ಲಿ ಅಷ್ಟು ಚೆನ್ನಾಗಿದ್ವಿ. ಇವತ್ತು ದುಃಖ ಆಗ್ತೈತಿ. ರೈತರು ನಾವು ಅಲ್ಲಿಂದ ಇಲ್ಲಿಗೆ ನಾವು ಮಾಲೆ ಹಾಕೋಣ ಅಂತ ಬಂದೇವಿ. ಇವ್ರನ್ನ ಮಾಲೆ ಹಾಕಕ್ಕೆ ಬಿಡ್ತಾ ಇಲ್ಲ ನಮ್ಮನ್ನ. ಒಳ್ಳೆ ವ್ಯಕ್ತಿ. ಆಮೇಲೆ ದುಡ್ಡು ಇದ್ದವ್ರು ಯಾರು ದಾನ ಮಾಡಲ್ಲ. ದಾನ ಮಾಡಿರ್ಬೇಕಂದ್ರೆ ಅದನ್ನ ಬಿಟ್ಟರೆ ಯಾರಲ್ಲ. ನಾಯಕನಟ್ಟಿಗೆ ಹೋಗಿದ್ದೇವೆ ನಾವು. ಅಲ್ಲಿ ಒಂದು ದ್ವಾರಬಾಗಿಲು ಕಟ್ಸ್ಯಾರ, ಒಂದು ಊಟದ ಹಾಲು ಕಟ್ಸ್ಯಾರ. ಅಮ್ಮಂದು ಅಜ್ಜಂದು ಕೊಡೆ ಫೋಟೋ ನೋಡೇವಿ. ಇಂಥ ವ್ಯಕ್ತಿ ಸಿಗಲ್ಲ. ಇನ್ನೇನೇನು ಯಾರ ಹುಡ್ಕೊಂಡು ಇವ್ರು ಮಾಡಿದ್ದು ನೋಡಿ ಬೇಕಾದ್ರೆ ಮಾಡೋರಿದ್ರೆ ಯಾರು ಮುಂದೆ ಮಾಡಲಿ. ಬಾಪೂಜಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದಂಥ ಶಾಮನೂರು ಶಿವಶಂಕರಪ್ಪಾಜಿಯವರು ಇವತ್ತು ನಿಧನ ಹೊಂದಿದ್ದಾರೆ. ಅವರಿಗೆ ನಮ್ಮೆಲ್ಲ ದಾವಣಗೆರೆ ಜನತೆಯ ಪರವಾಗಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತದವೆ. ಇದೇ ರೀತಿ ದಾವಣಗೆರೆಯಲ್ಲಿ ಶಿಕ್ಷಣವನ್ನು ಹುಟ್ಟಾಕಿದಂಥ ಮಹಾ ಶಿಕ್ಷಣ ಜ್ಞಾನಿ ಶಾಮನೂರು ಶಿವಶಂಕರಪ್ಪ ಅವರಿಗೆ ತುಂಬ ನಿಧನರಾಗಿರೋದ್ರಿಂದ ನಮ್ಮ ದಾವಣಗೆರೆ ಜನತೆಗೆ ತುಂಬ ಅಘಾತವಾದ ನೋವಾಗಿದೆ. ಇದಕ್ಕೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತೆ ಅರ್ಪಿಸ್ತೇವೆ. ಇದು ಭಾಳ ನೋವಿನ ಸಂಗತಿ. ನಮ್ಮ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪನವರು 95 ವರ್ಷಗಳ ಕಾಲ ಭಾಳ ಬದುಕಿ ನಮ್ಮ ಜೀವನಕ್ಕೆ ಒಂದು ಆದರ್ಶವಾಗಿದ್ದಾರೆ. ನಮ್ಮ ಇಡೀ ದಾವಣಗೆರೆ ಅಷ್ಟೇ ಅಲ್ಲ, ಇಡೀ ದೇಶವೇ ನಮ್ಮ ದುಃಖದಿಂದ ಕೂಡಿದೆ. ಅದಕ್ಕೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ. ನಮಗೆ ಭಾಳ ಜನ ಬಡವರಿಗೆ ಭಾಳ ಅನುಕೂಲ ಮಾಡಿದ್ದಾರೆ. ಗುರುಲಕ್ಷ್ಮಿದು ಅನುಕೂಲ ಸರ್, ಜನತಾ ಮನಿ ಅನುಕೂಲ ಮಾಡಿದ್ದಾರೆ. ಇದು 2,000 ರೂಪಾಯಿದು ಭಾರಿ ಅನುಕೂಲ ಮಾಡಿದ್ದಾರೆ ನಮಗೆ. ಅದರಿಂದ ನಮಗೆ ಭಾಳ ಲಾಭ ಆಗೈತಿ. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ ಸರ್.
ನಾವು ದುಃಖ ಆಗಿದೆ ಸರ್ ನಮ್ಗೆ ಅವರಿಂದ ನಮಗೆ ಭಾಳ ಒಳ್ಳೇದಾಗಿದೆ. ಎಷ್ಟೋ ಜನ ನಮ್ಮಂಥ ಬಡವರಿಗೆಲ್ಲ ಒಂದು ಉದ್ಧಾರ ಮಾಡಿದ್ದಾರೆ. ಆದರೂ ನಾವು ಈ ಥರ ನಾವು ಹಿಂಗೆ ಒಂದು ಅಮೂಲ್ಯವಾದ ವಸ್ತು ಕಳ್ಕೊಂಡ್ಬಿಟ್ವಲ್ಲ ಅಂತ ನಮಗೆ ಭಾಳ ಬೇಜಾರಾಗಿದೆ ಸರ್. ತುಂಬ ದುಃಖ ಆಗಿದೆ ಸರ್ ನಮಗೆ. ನಾವು ಏನಂತಂದರೆ ನಾವು ರಾಮನಗರ ಅಂತ ಒಂದು ಏರಿಯಾನೇ ಇದೆ ಸರ್. ಆ ಏರಿಯಾದಲ್ಲಿ ಫುಲ್ಲು ಅಣ್ಣಾರ್ದು ಅಪ್ಪಾಜಿಯವ್ರದ್ದು ಬಿಟ್ಟರೆ ಇನ್ಯಾರ್ದು ಇಲ್ಲ. ಮತ್ತು ಆಮೇಲೆ ಇನ್ನೇನಂದರೆ ಹಾಸ್ಪಿಟ್ಲುಗಳಲ್ಲಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ ಹೆಣ್ಮಕ್ಳಿಗೆಲ್ಲ. ಇವತ್ತು ನಾವು ಒಂದು ಮಾಣಿಕ್ಯನೇ ಕಳ್ಕೊಂಡಿದ್ದೀವಿ ದಾವಣಗೆರೆಯಲ್ಲಿ ಅಂತ ಹೇಳೋಕ್ಕೆ ನಂಗೆ ಭಾಳ ಬೇಜಾರಾಗ್ತಾ ಇದೆ. ಇವತ್ತು ತುಂಬ ಕಷ್ಟ ಆಗ್ತಿದೆ ನಮಗೆ ಹೇಳ್ಕೊಳ್ಳಿಕ್ಕೆ, ಭಾಳ ನೋವು ಆಗ್ತಿದೆ ನಮಗೆ. ದಾವಣಗೆರೆ ಅಂತಂದರೆ ಅಪ್ಪಾಜಿ ಅಮ್ಮ ಅನ್ನೋದು ಒಂದು ಮನೆ, ಅದು ಯಾವಾಗ ಬಂದರೂ ನಮಗೋಸ್ಕರ ಬಾಗಿಲು ತೆಗ್ದಿರುತ್ತೆ. ಇವತ್ತು ಕಳ್ಕೊಂಡಿರೋಕ್ಕೆ ತುಂಬ